ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನೋಡಿ ಒಂದು ಜಾತ್ರೆಗೆ ಹೋಗಿದ್ದೀನಿ. ಜಾತ್ರೆದು ಏನೇನಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ರಾಜಬಕ್ಸರ್ ದರ್ಗಾ ಅಂತಿದೆ ಇಲ್ಲಿ ನಮ್ಮೂರಲ್ಲಿ ಇದೆ. ಅಲ್ಲಿ ಜಾತ್ರೆ ಹೋಗಿದ್ದೆ. ಇದು ಜಾತ್ರೆ ಸುಮಾರು ಒಂದು ತಿಂಗಳು ನಡೆಯುತ್ತೆ ನೋಡಿ. ಇಲ್ಲಿ ದರ್ಗಾ ಇದೆ. ದರ್ಗಾದಲ್ಲಿ ತುಂಬ ಚೆನ್ನಾಗಿದೆ, ಸೂಪರಾಗಿರುತ್ತೆ. ಇಲ್ಲಿ ತುಂಬ ಜನ ಬರ್ತಾರೆ, ಬೇರೆ ಬೇರೆ ಊರಿಂದ ಬರ್ತಾರೆ. ಎಲ್ಲರೂ ಬಂದು ಇಲ್ಲಿ ದರ್ಶನ ಪಡ್ಕೊಂಡು ಹೋಗ್ತಾರೆ. ಇಲ್ಲಿ ತುಂಬ ಚೆನ್ನಾಗಿದೆ ನೋಡಿ. ಇಲ್ಲಿ ನೀರಿದೆ ನೋಡಿ. ನೀರಲ್ಲಿ ಯಾರಿಗಾದ್ರೂ ರೋಗ ರುಜಿನಗಳಿದ್ರೆ ಏನು ಮಾಡ್ತಾರೆ, ಇಲ್ಲಿ ಕೈಕಾಲು ಮುಖ ತೊಳ್ಕೊಂಡು ಹೋಗ್ತಾರೆ. ಕಡಿಮೆ ಆಗುತ್ತಂತೆ ನಂಬಿಕೆ ಇದೆ. ಹಾಗಾಗಿ ಬಂದು ಇಲ್ಲೆಲ್ಲರೂ ಈ ಗುಂಡದಲ್ಲಿ ಕೈಕಾಲು ಮುಖ ತೊಳ್ಕೊತಾರೆ ನೋಡಿ. ಚೆನ್ನಾಗಿದೆ ನೋಡಿ. ಇಲ್ಲಿ ಮುಸ್ಲಿಂ ಜಾತ್ರೆನೇ ಇದೆ, ಬಟ್ ಆದರೆ ಎಲ್ಲರೂ ಹಿಂದೂ ಜನ ತುಂಬ ಜನ ಬರ್ತಾರೆ. ಹಿಂದೂ ಜನ ತುಂಬ ದೇವರಿಗೆ ನಂಬ್ತಾರೆ. ಹಾಗಾಗಿ ಹಿಂದೂ ಜನ ತುಂಬ ಬರ್ತಾರೆ ನೋಡಿ. ಒಂದು ತಿಂಗಳು ಜಾತ್ರೆ ನಡೆಯುತ್ತೆ. ಇದು ಒಂದು ತಿಂಗಳು ಜಾತ್ರೆ ಇರುತ್ತೆ. ಹಾಗಾಗಿ ಹಿಂದೂ ಮತ್ತು ಮುಸ್ಲಿಂ ಜನ ಇಬ್ಬರು ಬಂದು ಇಲ್ಲಿ ಜಾತ್ರೆ ಮಾಡ್ತಾರೆ ನೋಡಿ. ತುಂಬ ಒಳ್ಳೆಯದಿದೆ. ಮತ್ತು ಇಲ್ಲಿ ತುಂಬ ನಂಬಿಕೆ ಇದೆ ಎಲ್ಲರಿಗೂ. ದೇವರು ಚೆನ್ನಾಗಿದ್ದಾನೆ, ಎಲ್ಲರಿಗೂ ಚೆನ್ನಾಗಿ ಮಾಡ್ತಾನೆ ಇಲ್ಲಿ. ಮತ್ತು ರೋಗ ರುಜಿನಗಳಿದ್ರಂತೆ ಇಲ್ಲಿ ಬಂದು ಒಂದು ದಿವಸ ಮಲ್ಕೊಂಡೇ ಹೋಗ್ತಾರೆ ನೋಡಿ. ತುಂಬ ಚೆನ್ನಾಗಿದೆ. ಯಾರಿಗಾದ್ರೂ ರೋಗ ರುಜಿನಗಳಿದ್ದರೆ ಇಲ್ಲಿ ಒಂದೊಂದು ರಾತ್ರಿ ಬಂದು ಇಲ್ಲಿ ಮಲಗಿ ಹೋಗ್ತಾರೆ. ಮತ್ತು ಬೆಳಿಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಹೋಗ್ತಾರೆ. ಅದು ಕಡಿಮೆ ಆಗುತ್ತೆ ಅಂತ ನಂಬಿಕೆ ಇದೆ. ಒಂದು ತಿಂಗಳು ಜಾತ್ರೆ ನಡೆಯುತ್ತೆ ನೋಡಿ. ಹುಣ್ಣಿಮೆ ಅಮಾವಾಸ್ಯೆಗಂತೂ ತುಂಬ ಜನ ಇರ್ತಾರೆ. ಬೇರೆ ಬೇರೆ ಹಳ್ಳಿಯಿಂದನೂ ಬರ್ತಾರೆ, ಮತ್ತು ಬೇರೆ ಬೇರೆ ಸಿಟಿಯಿಂದನೂ ಬಂದು ಇಲ್ಲಿ ಇರ್ತಾರೆ ನೋಡಿ. ತುಂಬ ಚೆನ್ನಾಗಿದೆ. ಏನೇ ರೋಗ ರುಜಿನಗಳಿದ್ರೆ ಏನಾಗ್ತವೆ ಇಲ್ಲಿ ಕಡಿಮೆ ಆಗುತ್ತೆ ಅಂತ ನಂಬಿಕೆ ಇದೆ. ಬರ್ತಾರೆ ನೋಡಿ. ತುಂಬ ಚೆನ್ನಾಗಿದೆ ಜಾತ್ರೆದು, ಹೀಗಾಗಿ ಬರ್ತಾರೆ ನೋಡಿ. ಒಂದು ತಿಂಗಳು ಜಾತ್ರೆ ಇರುತ್ತೆ ನೋಡಿ. ರಂಜಾನ್ ಹಬ್ಬ ಮುಗಿದ ಮೇಲೆ ಇರುತ್ತೆ, ಒಂದು ತಿಂಗಳು ಜಾತ್ರೆ ಇರುತ್ತೆ ನೋಡಿ. ಇಲ್ಲಿ ಹಿಂದೂ ಜನ ತುಂಬ ಜನ ಕಾಣಿಸ್ತಾ ಇದ್ದಾರೆ ನೋಡಿ. ಎಲ್ಲರೂ ನಂಬ್ತಾರೆ, ಎಲ್ಲರೂ ಬರ್ತಾರೆ ಇಲ್ಲಿಗೆ. ಸುಮಾರು ಎಷ್ಟೋ ವರ್ಷಗಳ ಹಿಂದೆಯಿಂದ ಜಾತ್ರೆ ನಡೆಯುತ್ತೆ ನೋಡಿ. ನಮ್ಮ ಮಕ್ಕಳು ಹೋಗೋಣ ನಡೀಲಿ ಅಂದರೆ ಬಂದಿದ್ದೀವಿ ನೋಡಿ. ಎಷ್ಟು ಶಾಪ್ಗಳಿದೆ ನೋಡಿ. ಇಲ್ಲಿ ಪಾತ್ರೆಗಳ ಶಾಪ್ ಇದ್ದಾವೆ, ಆಟ ಸಾಮಾನು, ಮಕ್ಕಳದ್ದು ಆಟ ಸಾಮಾನು ಶಾಪ್ ಇದ್ದಾವೆ. ಮತ್ತು ಎಲ್ಲ ಶಾಪಿಂಗ್ ಮಾಡೋಕ್ಕೂ ತುಂಬ ಇದೆ ಇಲ್ಲಿ. ಮತ್ತು ಟೀ ಕುಡಿತೀವಲ್ಲ, ಟೀ ಕುಡಿಯೋ ಕಪ್ಗಳು ತುಂಬ ಬರುತ್ತೆ ಇಲ್ಲಿ. ತುಂಬ ಚೆನ್ನಾಗಿರುತ್ತೆ, ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನಾನು ಕೂಡ ತೊಗೊಂಡು ಬಂದಿದ್ದೀನಿ. ಒಂದು ಸೆಟ್ ಕಪ್ ತಂದಿದ್ದೀನಿ ನೋಡಿ. ಚಹಾ ಕುಡಿಯೋ ಕಪ್ ತಂದಿದ್ದೀನಿ. ಮತ್ತು ಎಲ್ಲ ಇರುತ್ತೆ ನೋಡಿ. ಬಳೆ ಇರುತ್ತೆ, ಮತ್ತು ಪಿನ್ನ, ಟಿಕ್ಲಿ, ಈ ಥರ ಎಲ್ಲ ಸಣ್ಣ ಮಕ್ಕಳದೆಲ್ಲ ಚೆನ್ನಾಗಿರುತ್ತೆ. ತುಂಬ ಆಟ ಸಾಮಾನು ಇರುತ್ತೆ, ಮತ್ತು ಆಡೋಕ್ಕೂ ಸಾಮಾನು ತುಂಬ ಇರುತ್ತೆ, ತಿನ್ನೋಕ್ಕೂ ಇರುತ್ತೆ. ಹೀಗಾಗಿ ಚೆನ್ನಾಗಿದೆ ಜಾತ್ರೆ. ಒಂದು ತಿಂಗಳು ನಡೆಯುತ್ತೆ ನೋಡಿ. ಬನ್ನಿ, ಈ ಕಡೆ ಬಂದರೆ ಒಮ್ಮೆ ಬಂದು ಜಾತ್ರೆನ ಭೇಟಿ ಮಾಡಿ. ರಂಜಾನ್ ಹಬ್ಬ ಮುಗಿದ ಮೇಲೆ ಇರುತ್ತೆ ನೋಡಿ. ಇದು ಸುಮಾರು ಒಂದು ತಿಂಗಳು ಜಾತ್ರೆ ಇರುತ್ತೆ. ನನ್ನ ಮಕ್ಕಳು ತುಂಬ ಎಂಜಾಯ್ ಮಾಡ್ತಾಯಿದ್ದಾರೆ ನೋಡಿ. ಇಲ್ಲಿ ಆಟ ಆಡೋ ಸಾಮಾನೆಲ್ಲ ಇದೆ ನೋಡಿ. ಯಾವ ಥರ ಇದೆ ಎಲ್ಲ ಡೆಕೋರೇಟ್ ಮಾಡಿದ್ದಾರೆ ನೋಡಿ. ಸೂಪರಾಗಿದೆ. ನನ್ನ ಮಕ್ಕಳು ನೋಡಿ ತೊಟ್ಲಲ್ಲಿ ಕೂತ್ಕೊಂಡಿದ್ರು. ತೊಟ್ಟಿಲಿರುತ್ತಲ್ವ, ತೊಟ್ಲಲ್ಲಿ ಕೂತ್ಕೊಂಡಿದ್ರು. ಈ ಥರ ನೋಡಿ ಎಲ್ಲ ಆಟ ಸಾಮಾನಿದೆ. ಸೂಪರಾಗಿದೆ ನೋಡಿ. ಜಾತ್ರೆ ನೋಡಿದರೆ ಡೈಲಿ ಹೋಗಬೇಕು ಅನಿಸುತ್ತೆ. ತುಂಬ ದುಡ್ಡು ಖರ್ಚಾಗುತ್ತೆ ಜಾತ್ರೆಯಲ್ಲಿ. ಆಟ ಆಡೋಕ್ಕೆ ತುಂಬ ಚೆನ್ನಾಗಿರುತ್ತೆ, ಎಂಜಾಯ್ ಮಾಡ್ತಾರೆ ಮಕ್ಕಳು ನೋಡಿ. ಈ ಥರ ಎಲ್ಲ ಆಟ ಆಡೋಕ್ಕೆ ತುಂಬ ಚೆನ್ನಾಗಿದೆ. ನನ್ನ ಚಿಕ್ಕ ಮಗ ಇದರಲ್ಲೇ ಕೂತ್ಕೊಂಡಿದ್ದ ನೋಡಿ. ಇದು ಚೆನ್ನಾಗಿದೆ ಆಟ ಆಡೋಕ್ಕೆ ನೋಡಿ. ನನ್ನ ಮಕ್ಕಳೆಲ್ಲ ಎಂಜಾಯ್ ಮಾಡ್ತಾಯಿದ್ದಾರೆ ನೋಡಿ. ಇಲ್ಲಿ ಹೇಗಿದೆ ನೋಡಿ, ಆಟ ಎಲ್ಲ ಚೆನ್ನಾಗಿದೆ. ಆಟ ಆಡೋಕ್ಕೆ ತುಂಬ ಮಜಾ ಬರುತ್ತೆ. ಎಲ್ಲ ಜನ ಡೈಲಿ ಬರ್ತಾರೆ, ಡೈಲಿ ಬಂದು ಎಲ್ಲ ನೋಡಿಕೊಂಡು ಹೋಗ್ತಾರೆ. ಇದರಲ್ಲಿ ಕೂತ್ಕೊಂಡಿದ್ದಾರೆ ನೋಡಿ ನನ್ನ ಮಗ ಮತ್ತು ಮಗಳು. ಇದರಲ್ಲಿ ಕೂತ್ಕೊಂಡು ಆಟ ಆಡ್ತಾಯಿದ್ದಾರೆ ನೋಡಿ. ತೊಟ್ಲಲ್ಲಿ ಇದರಲ್ಲಿ ಕೂತ್ಕೊಂಡಿದ್ದಾರೆ ನೋಡಿ. ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ದಾರೆ ನೋಡಿ. ಇದರಲ್ಲಿ ಕೂಡಿಸಿದ್ದೀನಿ ಅವರಿಬ್ಬರಿಗೂ. ಇವರೆಲ್ಲ ಬೇರೆ ಹೋಗಿದ್ದಾರೆ ನೋಡಿ. ಇಲ್ಲಿ ಕೂತ್ಕೊಂಡಿದ್ದಾರೆ, ನನ್ನ ಮಕ್ಕಳು ಕೂತ್ಕೊಂಡಿದ್ದಾರೆ ನೋಡಿ. ಇದರಲ್ಲಿ ತುಂಬ ಎಂಜಾಯ್ ಮಾಡ್ತಾಯಿದ್ದಾರೆ. ಇಲ್ಲಿ ಕೂತ್ಕೊಂಡಿದ್ದಾರೆ ನೋಡಿ. ನನ್ನ ಮಗಳಿದ್ದಾಳೆ ನೋಡಿ. ಇದರಲ್ಲಿ ತುಂಬ ಚಿರ್ತಾ ಇದ್ದಾಳೆ, ಮಜಾ ಮಾಡ್ತಾಯಿದ್ದಾಳೆ, ಎಂಜಾಯ್ ಮಾಡ್ತಾಯಿದ್ದಾಳೆ. ಚೆನ್ನಾಗಿದೆ, ಆಟ ಆಡ್ತಾಯಿದ್ದಾರೆ ನೋಡಿ. ಇದರಲ್ಲಿ ಕೂತ್ಕೊಂಡು ಸುಮಾರು ದೂರದಿಂದ ಜನ ಬರ್ತಾರೆ ನೋಡಿ. ತುಂಬ ತಿನ್ನೋಕ್ಕೂ ಇರುತ್ತೆ, ಎಂಜಾಯ್ಮೆಂಟ್ ಮಾಡೋಕ್ಕೂ ಇರುತ್ತೆ. ಪಕೋಡಿ, ಬಜ್ಜಿ ಎಲ್ಲ ಇರುತ್ತೆ. ಮತ್ತು ಐಸ್ ಕ್ರೀಮ್ಸ್ ಇರುತ್ತೆ, ಜ್ಯೂಸ್ ಇರುತ್ತೆ, ಪಾನಿಪುರಿ ಇರುತ್ತೆ. ಎಲ್ಲ ಮಕ್ಕಳು ತಿಂದು ಎಂಜಾಯ್ ಮಾಡ್ತಾರೆ ನೋಡಿ. ನಾನು ಮುಂದಿನ ವಿಡಿಯೋದಲ್ಲಿ ಎಲ್ಲ ಹಾಕ್ತೀನಿ ನೋಡಿ. ಇದು ಒಂದು ಚಿಕ್ಕದ ವಿಡಿಯೋ ಮಾಡಿದ್ದೀನಿ, ಹಾಗಾಗಿ ಇದರಲ್ಲಿ ಹಾಕಿಲ್ಲ. ಮುಂದಿನ 2ನೇ ಭಾಗದ ವಿಡಿಯೋ ಎಲ್ಲ ಆದರೆ ನಾನು ಎಲ್ಲ ಹಾಕ್ತೀನಿ ನೋಡಿ. ಯಾವ ಥರ ಇದೆ ಜಾತ್ರೆ ಅಂತ ಹಾಕ್ತೀನಿ ನೋಡಿ. ಇದು ಸ್ಟಾರ್ಟ್ ಆಯ್ತು ಇವಾಗ. ಒಳಗಡೆ ಕೂತ್ಕೊಂಡಿದ್ದಾರೆ ಅಣ್ಣ ತಂಗಿ ಇಬ್ಬರು. ಚಿರ್ತಾ ಇದ್ದಾರೆ ನೋಡಿ. ಎಷ್ಟು ಚಿರ್ತಾ ಇದ್ದಾರೆ ನನ್ನ ಮಗಳು ನೋಡಿ. ಎಂಜಾಯ್ ಮಾಡ್ತಾ ಇದ್ದಾರೆ. ಆದರೆ ನನ್ನ ಚಿಕ್ಕ ಮಗ ಇದರಲ್ಲಿ ನನಗೆ ಹೆದರಿಕೆ ಆಗುತ್ತೆ ಅಂತ ಕೂತ್ಕೊಂಡಿಲ್ಲ ಅವನು. ಚಿಕ್ಕ ಮಗಳು ಮತ್ತು ದೊಡ್ಡ ಮಗ ಕೂತ್ಕೊಂಡಿದ್ದಾರೆ ನೋಡಿ. ಇಬ್ಬರು ಕೂತ್ಕೊಂಡಿದ್ದಾರೆ, ಎಂಜಾಯ್ ಮಾಡ್ತಾಯಿದ್ದಾರೆ. ಆದರೆ ನನಗಂತೂ ಭಯ ಆಗುತ್ತೆ ಇದರಲ್ಲಿ ಕೂತ್ಕೊಳ್ಳೋಕ್ಕೆ. ನಾನು ಕೂತ್ಕೊಂಡಿಲ್ಲ, ಅವರಿಬ್ಬರು ಕೂತ್ಕೊಂಡಿದ್ದಾರೆ ನೋಡಿ. ಎಂಜಾಯ್ ಮಾಡ್ತಾಯಿದ್ದಾರೆ ನೋಡಿ. ನನ್ನ ಮಗಳಂತೂ ಚಿರ್ತಾ ಇದ್ದಾರೆ ಒಳಗೆ ಕೂತ್ಕೊಂಡು. ಚೆನ್ನಾಗಿದೆ, ಎಂಜಾಯ್ ಮಾಡ್ತಾಯಿದ್ದಾರೆ. ನಾನು ಒಂದೇ ದಿವಸ ಹೋಗಿದ್ದೆ, ಹಾಗಾಗಿ ಜಾಸ್ತಿ ಹೋಗಿಲ್ಲ. ಸ್ವಲ್ಪನೇ ವಿಡಿಯೋ ಮಾಡ್ಕೊಂಡ್ಬಂದಿದ್ದೀನಿ. ಪೂರ್ತಿ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಹಾಕ್ತೀನಿ ನೋಡಿ. ಹೇಗಿದೆ ಅಂತ ನೋಡಿ. ಚೆನ್ನಾಗಿದೆ ನೋಡಿ. ಕೂತ್ಕೊಂಡಿದ್ದಾರೆ ನೋಡಿ ಇಬ್ಬರು. ನನ್ನ ಮಗಳು ಮಗ ಇಬ್ಬರು ಎಂಜಾಯ್ ಮಾಡ್ತಾಯಿದ್ದಾರೆ. ಆಮೇಲೆ ಭಯ ಆಗುತ್ತೆ. ಎಷ್ಟು ಸ್ಪೀಡ್ ಹೋಗುತ್ತಲ್ವ ಆವಾಗ ಭಯ ಆಗುತ್ತೆ. ಹಾಗಾಗಿ ಅವಳು ಚೀರ್ತಾ ಇದ್ದಾಳೆ ನೋಡಿ ಹೇಗಿದೆ ಅಂತ ನೋಡಿ. ಒಳಗಡೆ ಕೂತ್ಕೊಂಡಿದ್ದಾಳೆ ನೋಡಿ.
ಎಂಜಾಯ್ ಮಾಡ್ತಾ ಇದ್ದಾರೆ. ಜಾತ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಬಂದರೆ ಒಂದು ವಾರ ಬಂದು ನೋಡ್ಕೊಂಡು ಹೋಗಿ. ದೇವರು ತುಂಬ ನಂಬಿಕೆಯಿಂದ ಕೂಡಿದ ದೇವರಿದ್ದಾನೆ. ಏನೇ ಇದ್ದರೂ ಒಳ್ಳೆಯದಾಗುತ್ತೆ. ಮಾಟ ಮಂತ್ರ ಮಾಡ್ತಾರೆ. ಮತ್ತು ಯಾರಿಗಾದ್ರೂ ಮೈ ಹುಷಾರಿಲ್ಲ ಅಂದರೆ ಮೈ ರೋಗ ಇದ್ದರೂ ಹೋಗುತ್ತೆ. ಒಂದು ದಿವಸ ಬಂದು ಇಲ್ಲಿ ಮಲ್ಕೊಂಡು ಹೋಗಬೇಕು. ಆ ದರ್ಗಾದಲ್ಲಿ ಮಲ್ಕೊಂಡ್ರೆ ಮೈಯಲ್ಲಿರೋದೆಲ್ಲ ರೋಗ ಎಲ್ಲ ಕಡೆ ಹೋಗುತ್ತೆ. ಮತ್ತು ಯಾರಿಗಾದರೂ ಕೈ ಬೇನೆ ಮೈ ಬೇನೆ ಈ ಥರ ಇದ್ದರೆ ಇಲ್ಲೆಲ್ಲ ಇದು ಮಾಡ್ತಾರೆ, ದಾರ ಹಾಕ್ತಾರೆ ಮತ್ತು ಕಡಗ ಅಂತ ಹಾಕ್ತಾರೆ. ಈ ಥರ ಎಲ್ಲರೂ ಬಂದು ಇಲ್ಲಿ ಹಾಕೋತಾರೆ. ನೋಡಿ ಚೆನ್ನಾಗಿದೆ, ಜಾತ್ರೆ ಚೆನ್ನಾಗಿರುತ್ತೆ, ಎಂಜಾಯ್ ಮಾಡೋಕ್ಕೂ ಸಿಗುತ್ತೆ, ಮಕ್ಕಳಿಗೂ ಚೆನ್ನಾಗಿದೆ. ಮತ್ತು ರೋಗ ರುಜಿನ ಇದ್ದವರಿಗೂ ಇಲ್ಲಿ ದೇವರ ಮೇಲೆ ನಂಬಿಕೆ ಇದ್ದವರೆಲ್ಲ ಬಂದು ಇಲ್ಲಿ ಒಂದು ರಾತ್ರಿ ಮಾಡಿಕೊಂಡು ಊಟ ಮಾಡಿಕೊಂಡು ಹೋಗ್ತಾರೆ. ತುಂಬ ಚೆನ್ನಾಗಿದೆ. ಎಲ್ಲರೂ ದೇವರಿಗೆ ತುಂಬ ನಂಬ್ತಾರೆ. ಹಾಗಾಗಿ ನಾವು ಹೋಗಿದ್ದೇವೆ. ನೋಡಿ ಇಲ್ಲಿ ನೋಡಿ ಇದೊಂದು ಚೆನ್ನಾಗಿದೆ. ನೋಡಿ ಇದ್ರ ಮೇಲೆ ಆಡ್ತಾಯಿದ್ದಾರೆ. ನೋಡಿ ಮಕ್ಕಳು ಹೋಗ್ತಾ ಇದ್ದಾರೆ. ನೋಡಿ ಮೇಲ್ಗಡೆ ತುಂಬ ಚೆನ್ನಾಗಿದೆ ಜಾತ್ರೆ. ನೋಡಿ ಸೂಪರಾಗಿದೆ. ನೀವು ಬಂದು ನೋಡಿ. ನೋಡಿ ನನ್ನ ಮಗಳು ಬಂದಿದ್ದಾಳೆ. ನೋಡಿ ಇವಾಗ ಕೆಳಗೆ ತೆಗಿತಾ ಇದ್ದಾರೆ. ಅವರೆಲ್ಲ ಬರ್ತಾ ಇದ್ದಾಳೆ. ತುಂಬ ಚೆನ್ನಾಗಿದೆ. ನೀವು ಬಂದು ನೋಡ್ಕೊಂಡು ಹೋಗಿ. ದೇವರು ತುಂಬ ಭಕ್ತಿಯಿಂದ ಕೂಡಿದವರಿದ್ದಾರೆ. ಹಾಗಾಗಿ ವರ್ಷಕ್ಕೆ ನಾನು ಹೋಗ್ತೀನಿ. ಇವಾಗ ಈ ವರ್ಷ ನಾನು ವಿಡಿಯೋ ಮಾಡಿದ್ದೀನಿ. ನೋಡಿ ಈ ಥರ ವಿಡಿಯೋ ಮಾಡಿ. ಇದರಲ್ಲಿ ಕಾರಲ್ಲಿ ಕೂತ್ಕೊಂಡಿದ್ದಾನೆ. ನೋಡಿ ನನ್ನ ಮಗ ಇದರಲ್ಲಿ ಕೂತ್ಕೊಂಡಿದ್ದಾನೆ. ಇದನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ನೋಡಿ ಕಾರ್ ತುಂಬ